ಒಂದು ನಟಿಯರ ಒಂದು ಫೋಟೋಗಳು ಹಾಕ್ಕೊಂಡಿರ್ತಾರೆ. ಕಾರಣ ಅಷ್ಟೇ, ಈ ತೋಟಗಳನ್ನು ಆದಷ್ಟು ದೃಷ್ಟಿಯಿಂದ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಗ್ತಿರೋದು ವಿನಃ ಬೇರೆ ಏನೂ ಇಲ್ಲ. ವೀಕ್ಷಕರೇ, ನಾವಿವತ್ತು ಸೇವಂತಿ ತೋಟವನ್ನು ನೋಡ್ತಾ ಇರ್ತಕ್ಕಂಥದ್ದು. ಇದು 90 ದಿನಗಳಿಗೆ ನಮಗೆ ಹಾರ್ವೆಸ್ಟಿಂಗ್ ಬರ್ತಾ ಇರ್ತಕ್ಕಂಥದ್ದು. ಸೊ 90 ದಿನಗಳ ನಂತರ ನಾವು ಒಂದಷ್ಟು ಕಾಸನ್ನು ಗಳಿಸ್ಬೋದು ಸೇವಂತಿ ಒಂದು ಕೃಷಿಯಲ್ಲಿ. ಇನ್ನು ಸೇವಂತಿ ಕೃಷಿಯನ್ನು ಯಾವ ಥರ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇಲ್ಲಿರ್ತಕ್ಕಂಥದ್ದು. ಸೊ ಇಲ್ಲಿ ಸ್ಪೇಸ್ ನೀವು ನೋಡ್ತಾ ಇರ್ತಕ್ಕಂಥದ್ದು 5 ಅಡಿಗೆ 5 ಅಡಿ ಇರ್ತಕ್ಕಂಥದ್ದು, ಸಾಲಿಂದ ಸಾಲಿಗೆ. ಮತ್ತು ಗಿಡದಿಂದ ಗಿಡಕ್ಕೆ 1.5 ಅಡಿ ಇರ್ತಕ್ಕಂಥದ್ದು. ಅಂದರೆ ಪೈಪು ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಗಿಡದಿಂದ ಗಿಡಕ್ಕೆ ನಾಟಿ ಮಾಡಿರ್ತಕ್ಕಂಥದ್ದು. ಒಂದು ಲೈನ್ಗೆ 2 ಪೈಪ್ ಹಾಕಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಅಂದರೆ ಒಂದು 2 ಬೆಳೆಗೆ ಯೂಸ್ ಮಾಡ್ಕೋಬೋದು. ಖರ್ಚಂತೂ ತುಂಬ ಕಡಿಮೆ ಬೀಳ್ತಾರೆ. ಈ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾದ್ರೆ ಇಬ್ಬರು ಇರಬೇಕಾಗುತ್ತೆ. ಇಬ್ಬರಿಲ್ಲ ಅನ್ನೋ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಕಡೆಯಿಂದ ಈ ಕಡೆ ಸರೌಂಡಿಂಗಲ್ಲಿ ನೀವು ಪೈಪನ್ನು ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಒಬ್ಬರೇ ಇದ್ರೂ ಸಹ ಇದನ್ನು ತೊಗೊಂಡು ಹೋಗ್ಬೋದು. ಗಿಡಕ್ಕೆ ಯಾವುದೇ ರೀತಿ ಒಂದು ಹಾನಿ ಆಗೋದಿಲ್ಲ. ನೋಡಿ, ಕೆಲವರು ಸಾಲಿಂದ ಸಾಲಿಗೆ 5 ಅಡಿ ಹಾಕ್ಕೊತಾರೆ, ಮತ್ತು 6 ಅಡಿನೂ ಸಹ ಹಾಕ್ಕೊತಾರೆ. ಸ್ಪೇಸ್ ಜಾಸ್ತಿ ಇದ್ದಷ್ಟು ರೋಗಗಳು ಕಂಟ್ರೋಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಮತ್ತು ಓಡಾಡಲಿಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಹೇಳ್ತಾ ಬಂದಿದ್ದೆ, ಆದಷ್ಟು ಒಂದು ಕೃಷಿ ಸಂದರ್ಶನಗಳನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಬಟ್ ಕೆಲವೊಂದು ಸಲ ಬ್ಯುಸಿ ಇದ್ದಿದ್ದರಿಂದ ಮಾಡಲಿಕ್ಕಾಗಲಿಲ್ಲ. ಇವತ್ತು ನಾನು ಸೇವಂತಿ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ಗೊತ್ತೋ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದಷ್ಟು ಮಾಹಿತಿನ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಸೊ ಇವತ್ತು ನಾವು ಈ ಒಂದು ಸೇವಂತಿ ತೋಟದಲ್ಲಿದ್ದೀವಿ. ನೀವು ಇದು ನೋಡ್ತಾ ಇರ್ತಕ್ಕಂಥದ್ದು ಟೋಟಲ್ಲು ಇದು 3/4 ಎಕರೆ ವಿಸ್ತೀರ್ಣ ಇರ್ತಕ್ಕಂಥದ್ದು. ಅಂದರೆ 3/4 ಎಕರೆ ಅಂದರೆ ನಮಗೆ 30 ಗುಂಟೆ ಅಷ್ಟು ವಿಸ್ತೀರ್ಣ ಇರ್ತಕ್ಕಂಥದ್ದು. ಇದಕ್ಕೆ ಟೋಟಲ್ ಸೇವಂತಿ ನಾರು ಇರ್ತಕ್ಕಂಥದ್ದು 7,000 ನಾರು ಬಂದಿದೆ. ಈ ಒಂದು 7,000 ನಾರು ಮತ್ತು ಇದು ಖರ್ಚು ವೆಚ್ಚಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋದಾದರೆ, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು. ಸೊ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಈಗ ಈ ಥರ ಮಾಡ್ಕೊಳ್ಬೇಕು ಅನ್ನೋದಾದರೆ ಫಸ್ಟು ನೀವು ಭೂಮಿಯೆಲ್ಲ ಉಳುಮೆ ಮಾಡಿ ಹದ ಮಾಡಿದ ನಂತರ ಗೊಬ್ಬರ ಯಾವ ಥರ ಹಾಕ್ಬೇಕಂದ್ರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೋಲಿಂದ ಸೋಲಿಗೆ ನೇರವಾಗಿ ಸೋಲ್ ಮೇಲೆ ಹಾಕ್ತಾರೆ ಗೊಬ್ಬರ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಇನ್ನೂ ಒಳ್ಳೆಯ ಉಪಾಯ ಅಂದರೆ ಚೆಲ್ಲಿಬಿಡ್ತಾರೆ. ಭೂಮಿ ಎಷ್ಟಿದೆಯೋ ಅಷ್ಟು ಚೆಲ್ಲಿಬಿಡ್ತಾರೆ. ಭೂಮಿ ಎಷ್ಟಿದೆ ಅಷ್ಟು ಚೆಲ್ಲಿದ ನಂತರ ಏನು ಮಾಡಬೇಕಂದ್ರೆ, ಒಂದು 15 ದಿನ 20 ದಿನ ಹಾಗೆ ಬಿಟ್ಬಿಡಬೇಕು ನಾಟಿ ಎಲ್ಲ ಮಾಡಿದ ನಂತರ. ಆಮೇಲೆ ಈ ಮಣ್ಣೆಲ್ಲ ತೆಗೆದುಕೊಂಬಂದು ನೋಡಿ ಇದ್ರ ಮೇಲೆ ಹಾಕಿದಾಗ ನೋಡಿ, ಇಲ್ಲಿ ಒಂದು ಚೂರು ಗೊಬ್ಬರ ಕಾಣ್ತಾ ಇಲ್ಲ. ಇದು ಇಲ್ಲಿ ಬಿದ್ದಿರ್ತಕ್ಕಂಥ ಗೊಬ್ಬರನೆಲ್ಲ ತೊಗೊಂಬಂದು ಇದಕ್ಕೆ ಹಾಕಿದ್ದಾರೆ. ಅಂದರೆ ಒಂದಷ್ಟು ದಿನಗಳ ನಂತರ, ಅಂದರೆ ಒಂದು 15-20 ದಿನ ಆದಮೇಲೆ ಇನ್ನೊಂದಷ್ಟು ಗೊಬ್ಬರ ಕೊಟ್ಟಂಗೆ ಆಗುತ್ತೆ. ಇನ್ನೊಂದಷ್ಟು ಗ್ರೋತಿಂಗ್ ಪ್ರಮಾಣ ಚೆನ್ನಾಗಿ ಬರುತ್ತೆ. ನೀವು ಗಿಡ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರಲ್ವಾ? ಸೊ ನೀವೀಗ ಇದು ನೋಡ್ತಾ ಇರ್ತಕ್ಕಂಥದ್ದು, ಇದು ಸುಮಾರು ಒಂದು 2 ಬೆಳೆಗೆ, ಮ್ಯಾಕ್ಸಿಮಮ್ ಅಂದರೆ ಒಂದು 2 ಬೆಳೆಗೆ ಯೂಸ್ ಮಾಡ್ಕೋಬೋದು. ಬಟ್ ಖರ್ಚಂತೂ ತುಂಬ ಕಡಿಮೆ ಬೀಳುತ್ತೆ ರೈತರಿಗೆ. ಕೆಲವ್ರು ಏನು ಮಾಡ್ತಾರೆ, ನೀರು ಕಡಿಮೆ ಇರುತ್ತೆ, ಸೊ ಬಂಡವಾಳ ಕೊರತೆ ಜಾಸ್ತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಥರದ್ದೊಂದು ಪೈಪನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇದು 800, 900, 1000 ಮೀಟರ್ವರೆಗೂ ನಮಗೆ ಸಿಗುತ್ತೆ. ಬಹಳ ಕಡಿಮೆ, ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇದು ಒಂದೆರಡು ಕ್ರಾಪ್ಗಂತೂ ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ಮತ್ತು ನೀವು ನಾಟಿ ಮಾಡಬೇಕಾದ್ರೆ ನೀರು ಎಲ್ಲಿ ಚೆನ್ನಾಗಿ ತೇವ ಆಗಿರುತ್ತೋ ಅಲ್ಲಿ ಮಾತ್ರ ಫಸ್ಟ್ ನಾಟಿ ಮಾಡಿ, ತದನಂತರ ಈ ಒಂದು ಪೈಪ್ ಏನು ಬರುತ್ತೋ ಅದನ್ನು ಬೇಕಾದರೆ ಮಿಡ್ಲಲ್ಲೇ ಹಾಕ್ಕೋಬೋದು ನೀವು. ಗಿಡ ಡೆವಲಪ್ ಆಗೋವರೆಗೂ ಆ ರೀತಿ ಮಾಡಬೇಕಾಗುತ್ತೆ. ವೀಕ್ಷಕರೇ, ಈ ಥರ ಒಂದು ಕಡ್ಡಿ ಹಾಕಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಾರ್ಮಲಾಗಿ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾದ್ರೆ ಇಬ್ಬರು ಇರಬೇಕಾಗುತ್ತೆ. ಇಬ್ಬರಿಲ್ಲ ಅನ್ನೋ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಕಡೆಯಿಂದ ಈ ಕಡೆ ಸರೌಂಡಿಂಗಲ್ಲಿ ನೀವು ಪೈಪನ್ನು ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಒಬ್ಬರೇ ಇದ್ರೂ ಸಹ ಇದನ್ನು ತೊಗೊಂಡು ಹೋಗ್ಬೋದು. ಗಿಡಕ್ಕೆ ಯಾವುದೇ ರೀತಿ ಒಂದು ಹಾನಿ ಆಗೋದಿಲ್ಲ. ನೋಡಿ, ಗಿಡ ಅಲ್ಲಿರುತ್ತೆ, ಕಡ್ಡಿ ಇಲ್ಲಿರುತ್ತೆ. ಸೊ ಗಿಡದಿಂದ ಒಂದು 1/2 ಅಡಿ ಅಥವಾ 1 ಅಡಿ ಡಿಸ್ಟೆನ್ಸಲ್ಲಿ ಹಾಕಿದಾಗ ಪೈಪು ಹಿಂಗೆ ಸರೌಂಡಿಂಗ್ ಸುತ್ತಾಕೊಂಡು ಹೋಗುತ್ತೆ. ಸೊ ಗಿಡಕ್ಕೆ ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ. ನೀವು ಸಹ ಈ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. ಸೊ ಇದು ಸ್ಪೇಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು 3 ಅಡಿ ಡಿಸ್ಟೆನ್ಸ್ ಇಟ್ಟಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನೀವು ಔಷಧಿಗಳೇನೋ ತೊಗೊಂಡು ಓಡಾಡಬೇಕಾದ್ರೆ ಅಥವಾ ಪೈಪನ್ನು ಎಳಿಬೇಕಾದ್ರೆ ಅಥವಾ ಇಲ್ಲಿ ಓಡಾಡೋದಕ್ಕೆ ಒಂದಷ್ಟು ಜಾಗ ಬೇಕಾಗುತ್ತೆ. ಸೊ ಆ ಕಡೆ ಒಂದಷ್ಟು ಈ ಕಡೆ ಒಂದಷ್ಟು ಮಾಡೋದಕ್ಕಿಂತ ಮಿಡ್ಲಲ್ಲಿ ಒಂದು ಕಡೆ ನಾವು ಸ್ಪೇಸನ್ನು ಇಟ್ಕೋಬೇಕಾಗುತ್ತೆ. ಒಂದು 3 ಅಡಿ ಜಾಗ ಇಟ್ಕೊಂಡ್ರೆ ಓಡಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಸೊ ಸಾಕಷ್ಟು ತೋಟಗಳಲ್ಲಿ ನೀವು ನೋಡಿರ್ತೀರಾ, ಈ ಥರದ್ದೊಂದು ಫೋಟೋಸ್ ಹಾಕಿರ್ತಾರೆ, ನಟಿಯರ ಫೋಟೋಸು. ಕಾರಣ ಇಷ್ಟೇ, ಅವ್ರು ಚೆನ್ನಾಗಿ ಬೆಳೆದಿರ್ತಕ್ಕಂಥ ತೋಟವನ್ನು ರಕ್ಷಣೆ ಮಾಡ್ಕೊಳ್ಬೇಕು, ದೃಷ್ಟಿ ಆಗಬಾರ್ದು, ಯಾರ ಒಂದು ದೃಷ್ಟಿ ತಗಲಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ತೋಟಗಳಿಗೆ ಈ ಥರ ಒಂದು ನಟಿಯರ ಒಂದು ಫೋಟೋಗಳನ್ನು ಹಾಕ್ತಾರೆ. ಅದರ್ವೈಸ್ ಬೇರೇನೂ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಬೇಕಾದ್ರೆ ಕಮೆಂಟ್ ಮಾಡಿ. ನೀವು ಯಾರ ಒಂದು ಚಿತ್ರಗಳನ್ನು ನಿಮ್ಮ ತೋಟದಲ್ಲಿ ಹಾಕಿದ್ರೆ ಕಮೆಂಟ್ ಮಾಡಿ. ಸೊ ನಾರ್ಮಲಾಗಿ ಒಂದು ಎಕರೆಗೆ ಒಂದು ಈ ಥರ ಒಂದು ಸ್ಪೇಸಲ್ಲಿ ಮಾಡೋದಾದರೆ, ನಾವು 5x5 ಮಾಡೋದಾದರೆ ಅಥವಾ 6x6 ಮಾಡೋದಾದರೆ, 5x5 ಅಲ್ಲ 6x6 ಮಾಡೋದಾದರೆ, ಒಂದು 3/4 ಎಕರೆ ಅಂದರೆ 7,000 ನಾರು ಬಿದ್ದಿರ್ತಕ್ಕಂಥದ್ದು. ಒಂದು ನಾರಿಗೆ ನಾವು ₹3 ಕೊಟ್ಟು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ರೈತರಿದು. ಇದು 3 ತಿಂಗಳಿಗೆ ನಿಮಗೆ ಹಾರ್ವೆಸ್ಟಿಂಗ್ ಬರುತ್ತೆ. ಮೊದಲನೇ ಕೊಯ್ಲು ನಿಮಗೆ 3 ತಿಂಗಳು ಬರುತ್ತೆ. ತದನಂತರ ನೀವು ಡೇ ಬೈ ಡೇ ಅದನ್ನು ತೆಗಿತಾನೆ ಇರಬೇಕಾಗುತ್ತೆ ಹೂವನ್ನು. ಸೊ ಅದು ಮಾರ್ಕೆಟಲ್ಲಿ ಯಾವ ಥರ ರೇಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾಭ ನಷ್ಟ ಅನ್ನೋದು. ಆರಂಭದಲ್ಲಿ ನೀವು ಏನೇನು ಮಾಡಬೇಕಂದ್ರೆ, ಫಸ್ಟು ಗೊಬ್ಬರವನ್ನು ಹಾಕಬೇಕಾದ್ರೆ ನೀವು
ಆದಷ್ಟು ಸೋಲಿಂದ ಸೋಲಿಗೆ ಬೇಕಾದರೂ ಹಾಕ್ಬೋದು. ಸೊ ಆ ಥರ ಮಾಡೋದ್ರಿಂದ ಇದು ಒಂಥರ ಒಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟೆಲ್ಲ ಗೊಬ್ಬರ ಚೆಲ್ಲಿಬಿಡಬೇಕು, ಮತ್ತು ಮಧ್ಯ ನೀವು ಡ್ರಿಪ್ ಏನು ನಾಟಿ ಮಾಡ್ತೀರ ಗಿಡನ, ಅಲ್ಲಿ ಗಿಡವನ್ನು ನಾಟಿ ಮಾಡಬೇಕಾದ್ರೆ ಗೊಬ್ಬರ ಅದ್ರ ಜೊತೆಗೆ ಒಂದಷ್ಟು ಹಿಂಡಿಗಳನ್ನು ನಾವು ಇಲ್ಲಿ ಕೊಡಬೇಕಾಗುತ್ತೆ. ಹಿಂಡಿ ಹಾಕೋದ್ರಿಂದ ಬೇರುಕೊಳೆ ರೋಗ ಇರ್ಬೋದು ಅಥವಾ ಒಂದಷ್ಟು ರೋಗ ಬಾಧೆಗಳಿಂದ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ. ಸೊ ಆ ಒಂದು ಕಾರಣದಿಂದ ಹಿಂಡಿಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಮತ್ತು ಗೊಬ್ಬರವನ್ನು ಚೆಲ್ಲಿದ ನಂತರ ಒಂದು 15-20 ದಿನ ಆದಮೇಲೆ ನಾವು ಒಂದು ನೀಟಾಗಿ ಎಲ್ಲ ಸಾಲು ತೆಗೆಯುವಂಥ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಈ ರೀತಿ ಮಾಡೋದ್ರಿಂದ ಗೊಬ್ಬರ ಎಲ್ಲ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಒಂದಷ್ಟು ಗಿಡಗಳ ಒಂದು ಪೋಷಣೆಗೆ ಒಂದು ಸಮೃದ್ಧವಾಗಿ ಬೆಳೆಯುವಂಥದ್ದು ಸಾಧ್ಯತೆಗಳಿರ್ತವೆ. ನಮಸ್ಕಾರ. ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಪ್ರಸನ್ನ ಕುಮಾರ್ ಅಂತೇಳಿ. ಓಕೆ. ಸರ್ಕಲಹಳ್ಳಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು. ಇದು ಟೋಟಲ್ ಎಷ್ಟಿದೆ ಸರ್ ಈಗ ಇದು ಲ್ಯಾಂಡ್? 2.25 ಎಕರೆ ಇದೆ ಸರ್. 3/4 ಎಕರೆಗೆ ಅಂದರೆ 30 ಗುಂಟೆ ಹಾಕಿದ್ದೀರಾ? ಹೌದು ಸರ್. ಓಕೆ. ಇದು ಆಗಲೇ ನಾನು ಹೇಳ್ತಾ ಇದ್ದೆ ನಿಮಗೆ, ಹ್ಮ್. ಈ ಸೋಲಿಂದ ಸೋಲಿಗೆ ತುಂಬ ಡಿಸ್ಟೆನ್ಸ್ ಇಟ್ಟಿದ್ದೀರಲ್ವಾ, ಏನು ರೀಸನ್ ಅದು? ಸರ್ ಬೇಸಿಗೆ ಕಾಲ, ಓಕೆ. ಹೂವು ಚೆನ್ನಾಗಿ ಬಿಡುತ್ತೆ, ಓಕೆ. ಜಾಸ್ತಿ ಒಡಪಿರಬಾರ್ದು. ಹಾಂ. ಅದಕ್ಕಂತೇಳಿ ಜಾಸ್ತಿ ಗಾಳಿ ವಾತಾವರಣ ಚೆನ್ನಾಗಿರಲಿ, ಹೂವು ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ. ಒಡ್ಪಿದ್ರೆ ಈ ರೋಗಗಳು ಸ್ವಲ್ಪ ಎಲ್ಲ ಉಡುಪಿದ್ರೆ ಎಲ್ಲದಕ್ಕೂ ಅನುಕೂಲನೇ, ಹಾಂ, ಈ ಹಾಂ. ಅನಾನುಕೂಲನೇ. ಓಕೆ. ಈ ಉಡುಪಿದ್ದಷ್ಟು ಕಾಯಿಲೆ ರೋಗಗಳು ಜಾಸ್ತಿ ಬರುತ್ತೆ, ಮತ್ತು ಗಿಡ ಡೆವಲಪ್ ಆಗೋದಕ್ಕೂ ತೊಂದರೆ ಆಗುತ್ತೆ. ಹಾಂ, ಹಾಂ, ಹಾಂ. ಹೂವು ಕೀಳೋದಕ್ಕೂ ತೊಂದರೆ ಆಗ್ಬಿಡುತ್ತೆ. ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಮತ್ತು ಓಡಾಡೋದಕ್ಕೆ ಓಕೆ. ಬೆಳಗ್ಗೆ ಸಂಜೆ ಓಡಾಡ್ತಾ ಇರಬೇಕಾಗುತ್ತೆ. ಔಷಧಿಗಳು ಸಿಂಪಡಣೆ ಮಾಡೋ ಟೈಮಲ್ಲಿ ಎಲ್ಲದಕ್ಕೂ ಯಾವುದಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ಗಡ್ಡೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ. ಟೋಟಲ್ ಈಗ ಇದು ಎಷ್ಟು ನಾರು ಬಿದ್ದಿದೆ ಸರ್ ಇದಕ್ಕೆ? 7,000 ನಾವು 7,000. ಏನು ಪ್ರೈಸ್ ಬಿತ್ತು ಆ ಟೈಮಲ್ಲಿ ನಿಮಗೆ? ₹3 ₹3. ನಾಟಿ ಮಾಡಿ ಎಷ್ಟು ದಿನ ಆಯ್ತು ಸರ್ ಇದು? ಮಾಡಿ 1 ತಿಂಗಳ ಮೇಲೆ 24 ದಿವಸ ಆಗಿದೆ ಸರ್. 24 ದಿವಸ. ಓಕೆ. ಇನ್ನೊಂದು 15-20 ಡೇಸಲ್ಲಿ ಇದು ಹಾರ್ವೆಸ್ಟಿಂಗ್ ಹಾಂ, ಬಂದಿರುತ್ತೆ. 25 ಡೇಸ್ ಆಗುತ್ತೆ ಸರ್. ಓಕೆ. ಆಮೇಲೆ ಎಷ್ಟು ದಿನ ನಿಮ್ಗೆ ಇದು ಹಾರ್ವೆಸ್ಟಿಂಗ್ ಸಿಗ್ತಾ ಇರುತ್ತೆ? ಅದು ಫಸ್ಟ್ ಕ್ರಾಪು ಫಸ್ಟ್ ಕ್ರಾಪು ಅಂದರೆ ಬರುತ್ತೆ ಸರ್, 1 ತಿಂಗಳು 1.5 ತಿಂಗಳು ಬರುತ್ತೆ. ಅದ್ರಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡೋದು ಇನ್ನೂ ಸ್ವಲ್ಪ ಹೌದು ಜಾಸ್ತಿ ದಿನ ಹೌದು ಬರ್ಬೋದು. ಹೌದು. ಓಕೆ. ಈ ಆರಂಭದಲ್ಲಿ ಕೆಲವೊಂದು ರೈತರು ಮಿಸ್ಟೇಕ್ಸ್ನ ಮಾಡ್ತಾರೆ ನಾಟಿ ಮಾಡಬೇಕಾದಂಥ ವಿಧಾನದಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾಟಿ ಮಾಡುವಾಗ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ರೈತರು ಅಳವಡಿಸ್ಕೊಳ್ಬೇಕಾಗುತ್ತೆ? ಅಂದರೆ ಈಗ ಸ್ಪೇಸ್ ಇರ್ಬೋದು, ಮತ್ತು ಗೊಬ್ಬರವನ್ನು ಹಾಕೋದಿರ್ಬೋದು, ಕೆಲವರು ಗೊಬ್ಬರನೇ ಹಾಕೋದಲ್ಲ. ಸೊ ಮತ್ತು ಮಲ್ಚಿಂಗ್ ಪೇಪರ್ ಇರ್ಬೋದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ರೈತರು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ಓಕೆ. ನಮಗೆ ಕೆಲವರು ಸಜೆಷನ್ ಮಾಡಿದ್ರೆ ಮಲ್ಚಿಂಗ್ ಪೇಪರ್ ಹಾಕಿದ್ರೇ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಸಿ ಇರುತ್ತೆ, ಓಕೆ. ನೀರಿನ ಪ್ರಮಾಣ ಏನಾದರೂ ಕಡಿಮೆ ಆದರೆ ಗಿಡ ಹೋಗೋ ಅವಕಾಶಗಳಿರುತ್ತೆ. ಓಕೆ. ಆಮೇಲೆ ಕಳೆ ಹೊಡ್ಕೊಳ್ಳೋದು ಅದೊಂದೇ ತೊಂದರೆ ಆಗಿರುತ್ತೆ. ಕಳೆ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ, ಯಾವುದೇ ರೀತಿ ಕಳೆ ಬರ್ದಂಗೆ ಮೇಂಟೈನ್ ಮಾಡಿಬಿಟ್ರೆ ಗಿಡ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ನೀರಿನ ಪ್ರಮಾಣ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬಿಟ್ರೆ ಗಿಡ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಸುಮಾರು ಜನ ಸಜೆಷನ್ ಮಾಡಿಕೊಟ್ರು. ಅದಕ್ಕಂತೇಳಿ ನಾವು ಮಲ್ಚಿಂಗ್ ಪೇಪರ್ನ ನಾವು ಅಳವಡ್ಸೋಕೆ ಹೋಗಿಲ್ಲ ಸರ್. ಈಗ ಅದು ಕಡಿಮೆ ಕಾಸ್ಟಲ್ಲೇ ಸಿಗುತ್ತಲ್ವ ಮಲ್ಚಿಂಗ್ ಪೇಪರ್? ಹಾಂ, ಕಾಸ್ಟ್ ಸಿಗುತ್ತೆ. ಏನು ಇದೆ ಆಗೋದು? ಗಿಡವನ್ನ ನಾವು ಚೆಲ್ಲಿಬಿಟ್ಟು ಇದು ಮಾಡೋದಕ್ಕಿಂತ ಈ ನೇರವಾಗಿ ಸೋಲಕ್ಕೆ ಹಾಕ್ಬೋದಲ್ವಾ? ಸರ್ ನಾವೇನು ಮಾಡಿದ್ದೀವಿ ಅಂದರೆ, ಹಾಂ. ಬೈಲು ಏನಿದೆ ಬೈಲಿಗೆ ಕ್ಲೀನಾಗಿ ನಾವು ಚೆಲ್ಲಿದ್ದೀವಿ ಚೆಲ್ಲಿದ್ರ? ಗೊಬ್ಬರ. ಎಷ್ಟು ಲೋಡ್ ಚೆಲ್ಲಿದ್ರಿ ಇದು? 5 ಲೋಡ್ ಚೆಲ್ಲಿದ್ದೀವಿ. 5 ಲೋಡ್. 5 ಲೋಡ್ ಚೆಲ್ಲಿದ್ದೀವಿ. ಸ್ವಂತ ಸ್ವಂತ ಗೊಬ್ಬರ ಗೊಬ್ಬರನಾ? ಇತ್ತು, ಸ್ವಂತ ಗೊಬ್ಬರ ಸ್ವಂತ ಇದ್ರೆ ಎಷ್ಟು ಬೇಕೋ ಹಾಕ್ಬೋದು. ತೊಂದ್ರೆ ಇಲ್ಲ. ಚೆಲ್ಲಿದ್ದೀವಿ. ಓಕೆ. ಚೆಲ್ಲಿದ್ದಾದ್ಮೇಲೆ 6 ಅಡಿಗೆ 6 ಅಡಿ ಗಡ್ಡೆ ಹೊಡಿತಿದ್ದೀವಿ. ಓಕೆ. ಚೆನ್ನಾಗಿ ಗಿಡ ಚೆನ್ನಾಗಿ ಬೇರುಗಳು ಬಿಟ್ಕೊಂಡಿದ್ದಾದ್ಮೇಲೆ 1 ತಿಂಗಳು ಆದಮೇಲೆ ಚೆನ್ನಾಗಿ ಬೇರುಗಳು ಬಿಟ್ಕೊಂಡಿರುತ್ತಲ್ವಾ, ಓಕೆ. ಆ ಬೆಡ್ಡಿಂದ ಬೆಡ್ ಗ್ಯಾಪಲ್ಲಿರೋ ಮಣ್ಣನ್ನು ಮತ್ತೆ ನಾವು ಬುಡಕ್ಕೆ ಹಾಕಿದ್ದೀವಿ. ಓಕೆ. ಒಂಥರ ಸೆಕೆಂಡ್ ಟೈಮ್ ಗೊಬ್ಬರ ಹಾಕ್ದಂಗೆ ತಾಕತ್ತು ಸಿಗುತ್ತೆ ಅಂತೇಳಿ ಒಂದು ಪೌಷ್ಟಿಕಾಂಶ ಉದ್ದೇಶದಿಂದ ಜಾಸ್ತಿ ನಾವು ಸಿಗುತ್ತೆ. ಮನೆಯಲ್ಲಿ ಪ್ಲಾನ್ ಮಾಡಿಕೊಂಡು ನಾವು ಆ ಥರ ಮಾಡಿದ್ದೀವಿ ಸರ್. ಓಕೆ. ಸರ್ ಈಗ ಇದಕ್ಕೆ ರಸಗೊಬ್ಬರಗಳನ್ನ ಅಥವಾ ವೆಂಚೂರಿಯಲ್ಲಿ ಏನೋ ಬಿಡ್ತಿರಲ್ವಾ? ಸೊ ಎಷ್ಟು ದಿನಕ್ಕೆ ಒಮ್ಮೆ ಬಿಡಬೇಕಾಗುತ್ತೆ? ಮತ್ತೆ ಔಷಧಿ ಸ್ಪ್ರೇ ಯಾವ ಥರ ಮಾಡ್ಕೋಬೇಕು? ಸರ್ ಸ್ಟಾರ್ಟಿಂಗಲ್ಲಿ ಒಂಥರ ಗೊಬ್ಬರ ಬಿಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಬೇರುಗಳು ಬಿಟ್ಕೊಳ್ಳೋದಕ್ಕೆ, ಚೆನ್ನಾಗಿ ಡೆವಲಪ್ ಗಿಡ ಡೆವಲಪ್ ಆಗೋದಕ್ಕೆ ಓಕೆ. ಸ್ಟಾರ್ಟಿಂಗಲ್ಲಿ ಒಂದೊಂದು ಸ್ಟೇಜ್ಗೆ ಒಂದೊಂದು ಗೊಬ್ಬರಗಳು ಬಿಡಬೇಕಾಗುತ್ತೆ ಸರ್. ಮತ್ತೆ ಔಷಧಿ ಅಂತ ಬಂದಾಗ ಇದಕ್ಕೆ ಮೇಜರ್ ರೋಗ ಯಾವ್ದು ಬರೋದು? ಟ್ರಿಪ್ಸ್ ಬರುತ್ತೆ. ಟ್ರಿಪ್ಸ್ ಬರುತ್ತೆ. ಟ್ರಿಪ್ಸ್ ಬರುತ್ತೆ. ಟ್ರಿಪ್ಸ್ಗೆ ಎಲ್ಲ ಸಣ್ಣ ಪುಟ್ಟ ಏನು ಬರುತ್ತೆ, ಕಪ್ಪೇನು ಬಿಳಿ ಏನು. ಎಷ್ಟು ದಿನಕ್ಕೊಂದ್ಸಲ ಔಷಧಿ ಸ್ಪ್ರೇ ಮಾಡಬೇಕು ಗಿಡಗಳಿಗೆ? ಸರ್ ಚೆನ್ನಾಗಿ ಗುಣಮಟ್ಟದಲ್ಲಿರೋಂಥ ಆದರೆ ಒಂದು ವಾರಕ್ಕೊಂದ್ಸರಿ ಹೊಡಿಬೇಕು. ವಾರಕ್ಕೊಂದ್ಸಲ. ಔಷಧಿ ಎಲ್ಲ ನೀವು ಒಬ್ಬರೇ ಸ್ಪ್ರೇ ಮಾಡ್ಕೊತೀರಾ? ಹಾಂ, ಒಬ್ಬರೇ ಮಾಡ್ಕೊಳ್ತೀವಿ. ಓಕೆ. ನಾನು ಆಗಲೇ ಹೇಳಿದೆ ನಿಮಗೆ ಕಡ್ಡಿ ಇರೋದ್ರಿಂದ ಒಬ್ಬರೇ ಸ್ಪ್ರೇ ಮಾಡೋದಕ್ಕೆ ಅನುಕೂಲ ಆಗ್ಬಿಡುತ್ತೆ. ಒಬ್ಬರೇ ಮಾಡ್ಕೊಳ್ತೀವಿ. ಎಕ್ಸ್ಪೆಷಲಿ ನಾವು ರಸಗೊಬ್ಬರಗಳು ಕೂಡ ನೈಟ್ ಟೈಮ್ ಮಾಡೋದು ಜಾಸ್ತಿ ಬೆಟ್ರ್ ಸರ್. ಓಕೆ. ಕಾರಣ ಏನು ಸರ್? ಭೂಮಿಗೆ ನೀರು ಬಿಡೋದು ಕೂಡ ನೈಟ್ ಟೈಮ್ ಬಿಟ್ರೇ ಅನುಕೂಲ. ಬೇಗ ಡ್ರೈ ಆಗೋದಿಲ್ಲ? ಡ್ರೈ ಆಗೋದಿಲ್ಲ, ಓಕೆ. ಚೆನ್ನಾಗಿ ಭೂಮಿಗೆ ಚೆನ್ನಾಗಿ ಇಳಿಯುತ್ತೆ. ಹ್ಮ್. ನಾವು ನೀರು ಮತ್ತು ರಸಗೊಬ್ಬರಗಳೆಲ್ಲನೂ ನಾವು ನೈಟ್ ಟೈಮೇ ಫಾರ್ಮಿಂಗ್ ಮಾಡ್ತೀವಿ. ಹ್ಮ್.
ಮಾರ್ನಿಂಗ್ ಸಂಪಿದ್ಯಾ ನಿಮ್ದು? ಸರ್ ಸಂಪಿದ್ಯಾ? ಹಾಂ ಇದೆ ಸಂಪಿದ್ರೆ ಬೆಟರ್ ಮಾಡ್ಕೋಬಹುದು. ಮಾಡಿ. ಸಾಕಷ್ಟು ರೈತರ ತೋಟಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ತರ ಒಂದು ನಟಿಯರ್ ಫೋಟೋಸ್ನ ಹಾಕ್ತಾ ಇದ್ದೀರಾ. ಸೊ ಏನ್ ಇಂಟೆನ್ಷನ್ ಏನಿದು? ಸರ್ ಇದ್ರ ಮೂಲ ಉದ್ದೇಶ ತೋಟಕ್ಕೆ ಯಾವುದೇ ರೀತಿ ಒಂದು ದೃಷ್ಟಿ ಆಗಬಾರ್ದು. ಓಕೆ ಓಕೆ. ಅಟ್ರಾಕ್ಷನ್ ಎಲ್ಲ ಹಾ, ಫೋಟೋ ಮೇಲೆ ಬಿದ್ರೆ ಫೋಟೋ ಜನಕ್ಕೆ ಮೇಲೇನೆ ದೃಷ್ಟಿ ಇರಲಿ. ಆಗ್ಬಾರ್ದು ಅಂತ. ಸಾಮಾನ್ಯವಾಗಿ ರೈತರು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಹೌದು ದೃಷ್ಟಿ ಆಗೋದು ಸರ್ವೇ ಸಾಮಾನ್ಯ. ಸೊ ಆ ಒಂದು ಕಾರಣದಿಂದ ಈ ತರ ಮಾಡ್ತಾ ಇದ್ದಾರೆ. ಸರ್, ಬೆಳೆ ಇಟ್ಮೇಲೆ 4 ತಿಂಗಳು 5 ತಿಂಗಳು ಕಾಯ್ತೀವಲ್ಲ ಸರ್. ಹೌದೌದು ಯಾರ ಬಗ್ಗೆ ಮಾತಾಡಿ ನಾವು ಏನು ಬರಬೇಕು, ಏನು ಬೇಕಾಗುತ್ತೆ ನಮಗೆ. ಹೌದೌದು. ನಮ್ಮ ತೋಟ ಚೆನ್ನಾಗಿ ನೀಟಾಗಿರಬೇಕು. ನಮ್ಮ ತೋಟಕ್ಕೆ ಯಾವುದೇ ರೀತಿಯ ದೃಷ್ಟಿ ಆಗಬಾರ್ದು. ಓಕೆ. ರೇಟ್ ವಿಚಾರ ಅಂತ ಬರೋದಾದ್ರೆ, ಸೊ ಏನ್ ರೇಟ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ರೈತರಿಗೆ? ಸರ್ ನಾವು ರೈತರು ಬೆಳೆ ಬೆಳೆಯೋಣ. ಬೆಲೆ ಸಿಗೋದು ಬಿಡೋದು ಆಮೇಲೆ ನೋಡೋಣ ಅಷ್ಟೇ ಸರ್. ಬೆಳೆ ಚೆನ್ನಾಗಿ ಬೆಳೀಬೇಕು. ಬೆಳೆ ಚೆನ್ನಾಗಿ, ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಕಾವಲು ಕಾಯಬೇಕು, ಬೆಳೆ ಬೆಳೀಬೇಕು. ದೇವರು ಕೊಟ್ಟರೆ ತಿನ್ನಬೇಕು. ಇದ್ರ ಜೊತೆ ಬೇರೆ ಏನೇನ್ ಬೆಳೆ ಬೆಳಿತೀರಾ? ಸರ್ ನಮ್ಮದು ರೇಷ್ಮೆ ಇದೆ. ರೇಷ್ಮೆ. ಈಗ ಟೊಮಾಟೊ ಬೆಳಿಬೇಕಂತ 1 ಎಕರೆ ರೆಡಿ ಮಾಡಿದ್ದೀವಿ ಸರ್. ಸೊ ನೀರೆಲ್ಲ ಈಗ ಸಮ್ಮರ್ ಅಲ್ವಾ, ನೀರೆಲ್ಲ ಯಾವ ತರ ಇದೆ, ನೀರಿನ ಅನುಕೂಲ ಇದೆ ಸರ್. ಇದೆ ಸಂಪಿದೆ. ಒಂದೆರಡು ರೈತರಿಗೆ ಈ ಬೇಸಿಗೆಯಲ್ಲಿ ಪ್ರಮುಖವಾಗಿ ಕಾಡ್ತಕ್ಕಂಥ ಸಮಸ್ಯೆನೇ ನೀರು. ಅದರಲ್ಲೂ ನಮ್ಮ ಬಯಲುಸೀಮೆಯಲ್ಲಿ ಈ ನೀರಿನ ಸಮಸ್ಯೆನೇ ಜಾಸ್ತಿ ಕಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ನೀರಿನ ಅನುಕೂಲ ಇದೆ ಸರ್. ಎಲ್ಲ ವೀಕ್ಷಕರೇ, ಇದಿಷ್ಟು ಸೇವಂತಿ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಕೃಷಿಯಲ್ಲಿ ನೀವು ಆಲ್ರೆಡಿ ಈ ಒಂದು ಬೆಳೆಯನ್ನ ಬೆಳೆದಿದ್ರೆ ನಿಮ್ಮ ಒಂದು ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರದ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡೋಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಕನ್ನಡಿಗ ಅಂತರಲೇ.